ಸನ್ಮಾನ್ಯ ನೂತನವಾಗಿ ಅಧ್ಯಕ್ಷರಾಗಿ ಆ ಪೀಠಕ್ಕೆ ಕಳೆ ಬರೋ ರೀತಿ ಕೂತಿದ್ದೀರಾ. ಪೂರ್ತಿ ಪೀಠ ತುಂಬಿದೆ. ಕಾದರ್ ಇದ್ದಾಗ ಅರ್ಧ ತುಂಬಿತ್ತು, ಈಗ ಪೂರ್ತಿ ತುಂಬಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದು ಒಂದು ವಿಧಾನಸಭೆಯ 140 ಜನರ ಪೀಠ ಅಲ್ಲ, ಇದು 224 ಜನರ ಪೀಠ. ಇದು 123. ಅದರಿಂದ ತಮ್ಮ ಜವಾಬ್ದಾರಿ ಬಹಳ ಜಾಸ್ತಿ ಇದೆ ಮತ್ತು ಗೌರವಯುತವಾಗಿದೆ. ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ಆ ಪೀಠ ಬಹಳ ಮುಖ್ಯ. ತಮಗೂ ಕೂಡ ಇದು ರಾಜಕೀಯ ಜೀವನದ ಹೊಸ ಅಧ್ಯಾಯ. ನೀವು 8 ಬಾರಿ ಏನೋ ಸ್ಪರ್ಧೆ ಮಾಡಿದ್ದೀರಾ, ಅದರಲ್ಲಿ 4 ಬಾರಿ ಚುನಾವಣೆಯಲ್ಲಿ ತಾವು ಗೆದ್ದಿದ್ದೀರಾ. ಅಂದರೆ ನೋವನ್ನು ಉಂಡಿದ್ದೀರಾ, ನಲಿವನ್ನು ಉಂಡಿದ್ದೀರಾ. ಆಡಳಿತ ಪಕ್ಷವಾಗಿಯೂ ಕೆಲಸ ಮಾಡಿದ್ದೀರಾ, ವಿರೋಧ ಪಕ್ಷವಾಗಿಯೂ ಕೆಲಸ ಮಾಡಿದ್ದೀರಾ. ಹೌದಾ? ಪುಣ್ಯ ಹಂಗಾರೆ. ಈ ಅನುಭವ, ಸೋಲು ಗೆಲುವುಗಳ ಅನುಭವದ ಮಧ್ಯದಲ್ಲಿ ನೀವು ಪರಿಪೂರ್ಣ ಆಗಿದ್ದೀರಾ ಅಂತ ನನಗನ್ಸುತ್ತೆ. 1989ರಲ್ಲಿ ರೋಣ ಕ್ಷೇತ್ರದ ಸದಸ್ಯರಾಗಿ ಬಂದಂಥವರು, 99, 2013, 2018 ಈ ಥರ 4 ಬಾರಿ ಗೆಲುವನ್ನು ಕೂಡ ತಾವು ಕಂಡಿದ್ದೀರಾ. ತಮ್ಮ ರಾಜಕೀಯ ಜೀವನ ಬರೀ ಚುನಾವಣೆಗೋಸ್ಕರ ಮೀಸಲಾಗಿಲ್ಲ, ರಾಜಕೀಯಕ್ಕೋಸ್ಕರ ಮೀಸಲಾಗಿಲ್ಲ, ಬೇರೆ ಬೇರೆ ಸಮಾಜದ ಕೆಲಸಗಳನ್ನು ಕೂಡ ತಾವೆಲ್ಲ ಕೂಡ ಮಾಡಿದ್ದೀರಾ. ಸಮಾಜಮುಖಿಯಾಗಿ ಕೂಡ ಜನರನ್ನ ಗುರ್ತು ಮಾಡ್ಕೊಂಡಿದ್ದಾರೆ. ಜನ ನಿಮ್ಮನ್ನ ಗುರ್ತು ಮಾಡ್ತಾರೆ, ಬರೀ ರಾಜಕಾರಣಿ ಅಂತ ಹೇಳಲ್ಲ, ನೀವು ಸಮಾಜದ ಬೇರೆ ಬೇರೆ ಕೆಲಸ ಮಾಡಿರೋದ್ರ ಬಗ್ಗೆನೂ ನಿಮ್ಮನ್ನ ಗುರ್ತು ಮಾಡಿದ್ದಾರೆ. ವಿಧಾನ ಪರಿಷತ್ತಲ್ಲಿ ಉತ್ತರ ಕರ್ನಾಟಕದ ಒಂದು ಸಭಾಪತಿ ಸ್ಥಾನ ಇತ್ತು, ಅದು ಹೋಗಿದೆ. ನಮಗೆ ಪುಣ್ಯ ಅಂತ ಹೇಳಿದ್ರೆ ನೀವು ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಆಗಿ ನಾವು ವಿಶೇಷವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತೀರಿ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಿಂಬಿಸಬೇಕು ಅಂತ. ಅಂದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ಆದರೆ ಮಾತ್ರ ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಅನ್ನೋದು ರೀತಿ ಆಗಬಾರ್ದು. ಇಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರೋ ವಿಧಾನಸೌಧದಲ್ಲೂ ಕೂಡ ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು. ಆ ಭರವಸೆ ಇವತ್ತು ಆ ಉತ್ತರ ಕರ್ನಾಟಕದ ಜನತೆಗೆ ಹೋಗ್ತಾ ಇದೆ. ನೀವು ಸಭಾಧ್ಯಕ್ಷರಾಗ ಆಯ್ಕೆ ಆದ್ಮೇಲೆ ಆ ಜನಕ್ಕೆ ಅನ್ಸ್ತತೆ, ನಮ್ಮವರೊಬ್ಬರು ಅಲ್ಲಿದಾರಪ್ಪ, ಉತ್ತರ ಕರ್ನಾಟಕ ಸಮಸ್ಯೆಗಳನ್ನ ನಾವು ಯಾವಾಗ ಬೇಕಾದ್ರೂ ಕೇಳಬಹುದು ಅನ್ನೋ ಭಾವನೆ ಇವತ್ತು ಇಡೀ ನಾಡಿನಲ್ಲಿ ಬರುವಂತ ಒಂದು ವ್ಯವಸ್ಥೆ ಇವತ್ತು ಆಗಿದೆ. ಅದರಿಂದ ನಿಮ್ಮ ಈ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಬಂದಿದೆ ಇವತ್ತು. ಗದಗ ಜಿಲ್ಲೆಗೆ ಹಿಂದೆ ಬಹಳ ಮಂತ್ರಿಗಳಾಗಿದ್ದವರು ಎಲ್ಲರೂ ಇದ್ದಾರೆ, ಅವರಿಗೆ ಸರಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಿಮಗೆ ಮಂತ್ರಿ ಸ್ಥಾನ ಸಿಗ್ತೈತೆ ಅಂತ ನೀವು ಭರವಸೆ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಆದರೆ ಈ ಮಂತ್ರಿ ಸ್ಥಾನಕ್ಕಿಂತ ಈ ಸ್ಥಾನ ಇದೆಯಲ್ಲ, ಇದು ಒಂದು ರೀತಿ ಎತ್ತರದ ಸ್ಥಾನ. ನಾವು ನ್ಯಾಯಾಧಿಪತಿಗಳನ್ನ ನೋಡ್ತೀರಿ, ನಾವು ನ್ಯಾಯಾಲಯಗಳನ್ನ ನೋಡ್ತೀರಿ. ಹಿಂದೆ ರಾಜ ಮಹಾರಾಜರಿದ್ದಾಗ ಕೂಡ, ಚಕ್ರವರ್ತಿಗಳು ಎಲ್ಲ ರಾಜರಿದ್ದಾಗ ಕೂಡ ಅವ್ರಿಗೊಂದು ಎತ್ತರದ ಸ್ಥಾನ ಕೊಡ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ವ್ಯಕ್ತಿ ಎತ್ತರವಾಗವರೇ ಅಂತಲ್ಲ, ಅವ್ರ ನಡೆನುಡಿ ಎತ್ತರವಾಗಿ ಇರಲಿ ಅನ್ನೋ ದೃಷ್ಟಿಯಿಂದ, ಮತ್ತೆ ಅವ್ರು ಕೊಡುವಂತ ತೀರ್ಪು ಆ ಎತ್ತರದ ತೀರ್ಪುಗಳಾಗಿರ್ಲಿ ಅನ್ನೋ ದೃಷ್ಟಿಯಿಂದ ಆ ಒಂದು ಸ್ಥಾನವನ್ನ ಇವತ್ತು ನಿಮಗೆ ಸಿಕ್ಕಿದೆ. ಅದರ ಪಾವಿತ್ರತೆಯನ್ನ ಕಾಪಾಡುವಂತ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಾಗ್ಲಿ ಅಥವಾ ಪರಮೇಶ್ವರ್ ಮೇಲಾಗ್ಲಿ ಇಲ್ಲ. ಆ ಜವಾಬ್ದಾರಿನ ನೀವೇ ಹೊರಬೇಕು. ಯಾಕಂದ್ರೆ ನಾಳೆ ಏನೇ ಕಳಂಕ ಬಂದ್ರು ಕೂಡ ಅವ್ರ್ಯಾರು ತಗೊಳಲ್ಲ, ಅವ್ರು ಹೇಳ್ಕೊಡ್ತಾರಷ್ಟೇ. ನೀವು ಹಿಂಗ್ ಮಾಡಿ ಅಂತ ಹೇಳ್ಕೊಡ್ಬೋದು ಅವರು, ಆದರೆ ಕಳಂಕ ಮಾತ್ರ ಅಂಟೋದು ನಿಮಗೆ. ಮತ್ತೆ ಒಳ್ಳೆ ಕೆಲಸ ಮಾಡಿದಾಗ ಇವತ್ತು ನಾವು ಬಾಳಿಗ ಅವ್ರನ್ನ ನೆನಪು ಮಾಡ್ಕೊಂತೀರಿ, ರಮೇಶ್ ಕುಮಾರ್ನ ನೆನಪು ಮಾಡ್ಕೊಂತೀನಿ. ನಾನು ಫಸ್ಟ್ ಟೈಮ್ ಬೈ ಎಲೆಕ್ಷನ್ ಅಲ್ಲಿ ಬಂದು ನನಗೆ ದಾರಿ ಕಾಣದ ರೀತಿಯಲ್ಲಿ ಬಂದಿದ್ದಾರೆ. 1.5 ವರ್ಷ ಅಷ್ಟೇ ಇದ್ದಿದ್ದು, ನಿಮಗೂ ಅಷ್ಟೇ ಇವಾಗ ಅವಕಾಶ. ಹಿಂದೆ ಕೂತಿದ್ದಾಗ ನನಗೆ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡಲಿ, ಈ ಸದನದಲ್ಲಿ ಪೂರ್ತಿ ಸುಮ್ಮನೆ ಕೂತ್ಬಿಟ್ಟು ಹೋಗೋಣ ಅಂತ ಹೇಳಿದೆ. ಅವ್ರು ಬಂದು ಎದ್ದು ನಿಂತ್ಕೊಂಡು, ಅಶೋಕ್ ನೀನು ಮಾತಾಡಬೇಕು ಅಂತೇಳಿ ನನ್ನ ಕೈಲಿ ಮಾತಾಡಿಸೋವಂಥ ಪ್ರಯತ್ನವನ್ನ ಮಾಡಿದ್ರು. ಅದಾದ್ಮೇಲೆ ನಾನು ಮಾತಾಡೋಕ್ಕೆ
ಶುರು ಮಾಡಿದೆ ಕ್ವಶನ್ ಹಾಕೋಕ್ಕೆ. ಆ ಥರ ಯಾರ್ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಇಲ್ಲಿ, ಫಸ್ಟ್ ಬೆಂಚವರು ಅಂತಲ್ಲ, ಯಾರ್ಯಾರಿಗೆ ಅವಕಾಶ ಕೊಡಬೇಕು ಆ ಎಲ್ಲ ಅವಕಾಶಗಳನ್ನು ತಾವು ಕೊಡಬೇಕು. ಆ ದೃಷ್ಟಿಯಿಂದ ಆ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇದೆ. ತಾವು ಸಚಿವರಾಗಿ ಕೆಲಸ ಮಾಡಿದರೆ ನೋಡಿ, ಅವರು ಡಿ ಕೆ ಶಿವಕುಮಾರ್ ಅವ್ರ ಮಾತು ಕೇಳಿಕೊಂಡು ದಿನ ಅವ್ರ ಆಫೀಸ್ ನುಗ್ಗಿ ಅಲ್ಲಿ ಕೆಲಸ ಮಾಡಿಸ್ಕೊಬೇಕಾಯಿತು, ಮತ್ತೆ ಸರ್ಕಾರ ಹೇಳ್ದಂಗೆ ಕೇಳಬೇಕಾಯಿತು. ಈಗ ನೀವು ಆ ಇದರಲ್ಲಿಲ್ಲ, ನಿಮ್ಗೆ ಹಂಗೇನಿಲ್ಲ. ಈಗ ನೀವು ಸಭಾಧ್ಯಕ್ಷರಾಗಿರೋದ್ರಿಂದ ನೀವು ಇಡೀ ಸದನಕ್ಕೆ ಗೌರವ ಕೊಡ್ತಕ್ಕಂಥ, ಸದನದ ಮೌಲ್ಯಗಳನ್ನು ಎತ್ತಿಡಿಯುವಂಥ ಸ್ಥಾನದಲ್ಲಿ ತಾವು ಕೂತಿದ್ದೀರ. ಅದರಿಂದ ಇಡೀ ಸದನದ ಭಾಗ ನೀವು ಇವತ್ತು. ಸಭಾಧ್ಯಕ್ಷರ ಸಂವಿಧಾನದ ಒಂದು ಪೀಠ ಪರವಾಗಿ ನಿಲ್ಲಬೇಕಾಯಿತು, ಸರ್ಕಾರದ ಪರವಾಗಲ್ಲ, ಸಂವಿಧಾನದ ಪೀಠದ ಪರವಾಗಿ ತಾವು ನಿಲ್ಲುವಂಥದ್ದು ಒಂದು ಕಾರ್ಯದಲ್ಲಿ ತಾವು ಬಂದಿದ್ದೀರ. ಗದಗದ ಇತಿಹಾಸದಲ್ಲಿ ಒಂದು ಸಭಾಧ್ಯಕ್ಷದ ಸ್ಥಾನ ನಮಗೆ ಸಿಕ್ಕಿದೆ ಅನ್ನೋ ಹೆಮ್ಮೆ ಆ ಇಡೀ ಗದಗದ ಜಿಲ್ಲೆಗೂ ಸಿಗುತ್ತೆ, ಉತ್ತರ ಕರ್ನಾಟಕಕ್ಕೂ ಸಿಗುತ್ತೆ. ಒಂದು ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಮಹತ್ವದ ಪೀಠದಲ್ಲಿ ತಾವು ಕೂತಿದ್ದೀರಾ. ಈ ಪವಿತ್ರ ಪೀಠದಿಂದ ಬರುವ ಧ್ವನಿ ಕೇವಲ ಪಕ್ಷದ ಧ್ವನಿ ಆಗಿರಬಾರ್ದು. ಪವಿತ್ರ ಪೀಠ ಇದು ಸಂವಿಧಾನದ ಧ್ವನಿ ಆಗಿರಬೇಕು, ನ್ಯಾಯದ ಧ್ವನಿ ಆಗಿರಬೇಕು, ಇಡೀ ಕರ್ನಾಟಕದ ಧ್ವನಿ ಆಗಿರಬೇಕು. ಸಭಾಧ್ಯಕ್ಷರು ಯಾರು ಅಂತೇಳಿ ಜನ ಜ್ಞಾಪಕ ಮಾಡ್ಕೊಬೇಕು. ಆ ರೀತಿಯಾದಂಥ ಒಂದು ಕೆಲಸವನ್ನು ತಾವು ಮಾಡಿದ್ರ. ತಾವು ಕೆಲವೇ ಕ್ಷಣಗಳ ಮುಂದೆ ತಾವೆಲ್ಲ ಕಾಂಗ್ರೆಸ್ಸಿನ MLA ಆಗಿದ್ರಿ, ಕೆಲವೇ ಕ್ಷಣ. ಈಗ ನೀವು ಕಾಂಗ್ರೆಸ್ MLA ಆಗಲ್ಲ, ನೀವು ಇಡೀ ಯಾವುದೇ ಪಾರ್ಟಿ ಪಕ್ಷಕ್ಕೆ ಸೀಮಿತವಾಗಿ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ತಾವು ಅಲ್ಲಿ ಕೂತಿದ್ದೀರ. ಈ ಹುದ್ದೆ ಏನಿದೆ, ಇದು ಪಕ್ಷದ ಹುದ್ದೆ ಅಲ್ಲ, ಇದು ವಿಧಾನಸಭೆಯ ಹುದ್ದೆ. ಇಡೀ ಸದನವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನವನ್ನ ನಡೆಸುವಂತ ಗುರುತರ ಜವಾಬ್ದಾರಿ ಇದೆ. ಅದೇ ಪ್ರಾಬ್ಲಮ್ ಇಲ್ಲಿ. ಇಡೀ ಸದನ ಯಾರನ್ನೋ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಲ್ಲ, ಇಡೀ ಸದನವನ್ನ ಒಟ್ಟಿಗೆ ತಗೊಂಡೋದಾಗ ಮಾತ್ರ ಸ್ಪೀಕರ್ ಆ ಸ್ಥಾನಕ್ಕೆ ಗೌರವ ತಂದಿದ್ದಾರೆ. ಯಾಕಂದ್ರೆ ಮಾಧ್ಯಮನೂ ಇದೆ, ಅದು 4ನೇ ಅಂಗ ಅಂತ ನಾವು ಹೇಳ್ತೀರಿ. ನಾವೇನೇ ಮಾಡಿದ್ರು ಅವ್ರು ಬರದೇ ಬರೀತಾರೆ. ಏನು ತೀರ್ಮಾನಗಳು ಇರ್ತೈತೆ, ಅವ್ರಿಗೆ ಏನು ಅನಿಸ್ತದೆ ಅದನ್ನು ಅವರು ಬರದೇ ಬರೀತಾರೆ. ಅದರಿಂದ ಆ ಪತ್ರಿಕಾ ರಂಗದಲ್ಲೂ ತಮಗೆ ಒಳ್ಳೆ ಹೆಸರು ಬರಬೇಕು. ಮತ್ತೆ ವಿಶೇಷವಾಗಿ ಅಧಿಕಾರಿಗಳು, ನೀವು ಬಂದ ಮೇಲೆ ಅಧಿಕಾರಿಗಳು ಕರೆಕ್ಟಾಗಿ ಕೂತ್ಕೊಳ್ಳೋ ಅಂಥ ವ್ಯವಸ್ಥೆಗಳು ಆಗಬೇಕು. ಕೆಲವು ಸಂದರ್ಭದಲ್ಲಿ ಅಧಿಕಾರಿಗಳು ಯಾರು ಕೂತ್ಕೊಳ್ಳೋದೇ ಇಲ್ಲ, ಬೇಕಾಬಿಟ್ಟಿ ಬರ್ತಾರೆ, ಅವ್ರಿಗೆ ಅಲಾಟ್ಮೆಂಟ್ ಆಗಿದ್ರು ಅವ್ರು ಬರೋದೇ ಇಲ್ಲ. ಈ ಥರದ್ದೆಲ್ಲ ವ್ಯವಸ್ಥೆ ಇದೆ. ಅದಕ್ಕೆ ನೀವು ಮೊದಲು ಆ ಸ್ಥಾನದ ಅನುಭವಿಸಿದ ತಕ್ಷಣ, ಕೂತ್ಕೊಂಡ ತಕ್ಷಣ ನೀ ಅಧಿಕಾರಿಗಳಿಗೂ ಒಂದು ಎಚ್ಚರಿಕೆ ಕೊಡ್ಬೇಕು. ಇನ್ನು ಮುಂದೆ ಹಂಗೆ ನಡೆಯಲ್ಲಪ್ಪ, ಕರೆಕ್ಟಾಗಿ ಯಾವ್ಯಾವ ಇಲಾಖೆದು ಚರ್ಚೆಗಿದೆ ಅವರೆಲ್ಲರೂ ಕೂಡ ಇಲ್ಲಿ ಬರಬೇಕು. ಮುಖ್ಯಮಂತ್ರಿ ಬಂದಾಗ ಬರ್ತಾರೆ, ಮುಖ್ಯಮಂತ್ರಿ ಹೋದಾಗ ಹೊರಟೋಗ್ತಾರೆ, ಮಂತ್ರಿ ಬಂದಾಗ ಬರ್ತಾರೆ, ಮಂತ್ರಿಯಿಂದ ಹಂಗೆ ಹೊರಟೋಗ್ತಾರೆ. ಅದರಿಂದ ಇದಾಗಬಾರ್ದು. ಅಂದರೆ ನೀವು ಇಡೀ ಯಾರ ಒತ್ತಡಕ್ಕೂ ಈಲ್ಡಾಗದೆ ತಾವು ಕೆಲಸ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ತಾವು ಇದ್ದೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.